ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಇದು ನನ್ನ ಸಂಡೇ ಲಾಗ್ ಆಗಿರುತ್ತೆ. ರಜಾ ಇರೋದ್ರಿಂದ ಮಾರ್ನಿಂಗ್ ರೊಟೀನ್ ನಂದು ಸ್ವಲ್ಪ ತಡವಾಗಿ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಮನೆ ಮುಂದೆ ಈ ಥರ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ನಾನು ಈ ಥರ ಚಿಕ್ಕ ಚಿಕ್ಕ ಪುಟ್ಟ ಬಾಕ್ಸ್ಗಳನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಅದರಲ್ಲಿ ನಾನು ಈ ರಂಗೋಲಿಗೆ ಹಾಕುವಂಥ ಕಲರ್ಸನ್ನು ತೊಗೊಂಡು ಎಲ್ಲ ಬಾಕ್ಸ್ಗಳಲ್ಲೂ ಕೂಡ ಒಂದೊಂದು ಕಲರನ್ನು ಹಾಕಿ ರಂಗೋಲಿ ಪುಡಿ ಜೊತೆನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಪ್ರತಿದಿನ ನಾನು ರಂಗೋಲಿನ ಹಾಕಿದಾಗ ಅದರಲ್ಲಿ ರಂಗೋಲಿ ಪೂರ್ತಿಯಾಗಿ ನಾನು ಬಣ್ಣನ ತುಂಬಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ತುಂಬ್ತೀನಿ. ಅದು ನೋಡೋದಕ್ಕೆ ಒಂಥರ ಕ್ಯೂಟಾಗಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಕೂಡ ಆಗುತ್ತೆ. ಜೊತೆಗೆ ಈ ರಂಗೋಲಿ ಪ್ಲೇಟ್ಸ್ ಬರುತ್ತಲ್ಲ, ಅದನ್ನು ಕೂಡ ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ. ಅದು ಎಷ್ಟು ಪರ್ಫೆಕ್ಟಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಪದೇ ಪದೇ ಬಂದು ನಾನು ಬಿಟ್ಟಿರೋ ರಂಗೋಲಿನ ನೋಡಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ವೆರೈಟಿ ಡಿಸೈನ್ಸ್ ಎಲ್ಲ ಇರುತ್ತೆ. ತುಂಬಾ ನೋಡಿ, ಇಲ್ಲಿ ನೋಡಿ ದೀಪದ ರಂಗೋಲಿನ ಹಾಕಿದ್ದೀನಿ ನಾನು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಅನಿಸ್ತು. ಯಾರಿಗೆಲ್ಲ ರಂಗೋಲಿ ಹಾಕೋದಕ್ಕೆ ಬರಲ್ಲ ಅವರಿಗೆ ನಿಜಕ್ಕೂ ಈ ರಂಗೋಲಿ ಪ್ಲೇಟ್ಸು ಮಾಡಿಸಿದ್ದು ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ರಂಗೋಲಿನ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕೂಡ ಹಾಕ್ಬೋದು. ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅವರು ಈ ಪ್ಲೇಟ್ಸನ್ನು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ತುಂಬ ಕಡಿಮೆ ಬೆಲೆ ಕೂಡ ಇದು. ಈಗ ನಾನು ಹೊಸ್ಲನ್ನು ಸಾರಿಸ್ತಾ ಇದ್ದೀನಿ. ಹೊಸ್ಲಿಗೆ ನಾನು ಅರಿಶಿನ ಹಚ್ತೀನಿ. ಎವ್ರಿ ಡೇ ಹಚ್ಚೋದಿಲ್ಲ, ಬಟ್ ಮಂಗಳವಾರ ಮತ್ತು ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಈ ದಿನಗಳಲ್ಲಿ ಮತ್ತು ಹಬ್ಬದ ದಿನಗಳಲ್ಲಿ ನಾನು ಹಚ್ತೀನಿ. ಅದು ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲೂ ಕೂಡ ದೀಪದ ರಂಗೋಲಿನ ನಾನು ಹಾಕಿದೆ. ನನಗೆ ಈ ಥರ ಹೊರಗಡೆ ಕೆಲಸನ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಮುಂದೆ ನೀರು ಹಾಕಿ, ರಂಗೋಲಿ ಹಾಕಿ, ತುಳಸಿ ಗಿಡ ಮತ್ತು ಹೊಸಲಿಗೆ ಇಲ್ಲೆಲ್ಲನೂ ಕೂಡ ರಂಗೋಲಿ ಬಿಡೋದು ಅಂದರೆ ತುಂಬಾ ಇಷ್ಟ ನನಗೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ, ಮನಸ್ಸಿಗೆ ಖುಷಿ, ನೆಮ್ಮದಿ ಅನಿಸುತ್ತೆ. ಹೊರಗಡೆ ಬಂದಿದ ತಕ್ಷಣವೇ ಏನೋ ಅದನ್ನೆಲ್ಲ ನೋಡಿದ ತಕ್ಷಣವೇ ಉಲ್ಲಾಸ ಅನಿಸುತ್ತೆ. ಜೊತೆಗೆ ಯಾರಾದರೂ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರಿಗೆ ಸ್ವಾಗತ ಬಯಸೋ ಥರ ಇರುತ್ತೆ. ಮನೆಗೆ ಬರೋರಿಗೂ ಕೂಡ ಅಷ್ಟೇ, ನೋಡಿದ ತಕ್ಷಣ ಅವ್ರಿಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಅನಿಸುತ್ತೆ ಅನ್ನೋದು ನನ್ನ ಭಾವನೆ. ನೀವೇನಂತೀರ? ನೀವು ಹೀಗೆ ಮಾಡ್ತೀರ ಅಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊರಗಡೆ ಕೆಲಸರೆಲ್ಲ ಮುಗಿಸಿ ನಾನು ಈಗ ಕಿಚನಿಗೆ ಬಂದೆ. ನಮ್ಮ ಮಗ ತಿಂಡಿಗೆ ಟೈಮ್ ಆಯ್ತಮ್ಮ ಅಂದ. ಯಾಕೆ ಅಂದರೆ ಸಂಡೇ ಆಗಿರೋದ್ರಿಂದ ನಾನು ಇವತ್ತು ಮಾರ್ನಿಂಗ್ ರೊಟೀನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಅದಕ್ಕೆ ಅವನು ತಿಂಡಿ ಕೇಳ್ತಿದ್ದಾನೆ. ಒಂದು 15 ಮಿನಿಟ್ಸ್ ಟೈಮ್ ಕೊಡು, ನಾನು ತಿಂಡಿ ರೆಡಿ ಮಾಡಿಬಿಡ್ತೀನಿ ಅಂತ ಅವನಿಗೆ ಹೇಳಿದೆ. ಸೊ ಇವತ್ತಿನ ತಿಂಡಿ ಹೆಂಗೂ ಸಂಡೇ ಅಲ್ವಾ, ಅದಕ್ಕೆ ನಾನು ಇವತ್ತು ಹುದುಗಿದ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ನಾನು ಎಣ್ಣೆ ಬದನೆಕಾಯಿ ಮಾಡಬೇಕಂದ್ರೆ ಈ ಪರ್ಪಲ್ ಕಲರ್ ಬದನೆಕಾಯಿ ಬರುತ್ತಲ್ಲ, ಆ ಬದನೆಕಾಯನ್ನು ಹೆಚ್ಚಿನದಾಗಿ ಬಳಸ್ತೀನಿ. ಅದೊಂಥರ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಆ ಬದನೆಕಾಯಿ ನನಗೆಲ್ಲೂ ಸಿಗಲಿಲ್ಲ. ಇದು ನಮ್ಮ ಅಮ್ಮ ತಂದುಕೊಟ್ರು. ಇನ್ನೂ ನೆನ್ನೆ ತಾನೇ ಫ್ರೆಶ್ಶಾಗಿ ಸಂಜೆ ಕಿತ್ತಿರೋದು, ತುಂಬ ಎಳೆದು ಬೇರೆ, ತುಂಬ ಚೆನ್ನಾಗಿದೆ ಅಂತ. ಅದಕ್ಕೆ ಇದರಲ್ಲೇ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಈ ಬದನೆಕಾಯಿ ಏನಂದರೆ ಫ್ರೆಶ್ ಆಗಿದ್ದಾಗ, ಅಂದರೆ ಕಿತ್ತಿ 1 ಡೇ ಅಥವಾ 2 ಡೇಸ್ ಒಳಗಡೆ ಇದ್ರದ್ದು ಎಣ್ಣೆಗಾಯಿ ಮಾಡಿದ್ರೆ ಅಥವಾ ಪಲ್ಯಗಳನ್ನು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಅನಿಸುತ್ತೆ. ಅದೇ 2-3 ಡೇಸ್ ಆದಮೇಲೆ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ. ಅದು ಫ್ರಿಜ್ಜಲ್ಲಿ ಇಟ್ಟರು, ಹೊರಗಡೆ ಇಟ್ಟರು, ಎಲ್ಲೇ ಇಟ್ಟರು ಕೂಡ ಅದು ಕಹಿ ಅನಿಸುತ್ತೆ. ಸೊ ಹಾಗಾಗಿ ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಫ್ರೆಶ್ ಬದನೆಕಾಯಿಯನ್ನು ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಖಾರದ ಪುಡಿ, ಅಂದರೆ ನಾನು ಸಾಂಬಾರಿಗೆ ಬಳಸ್ತೀವಲ್ಲ ನಾವು, ಆ ಖಾರದ ಪುಡಿಯನ್ನೇ ನಾನು ಇದಕ್ಕೂ ಕೂಡ ಬಳಸ್ಕೊತೀನಿ. ಸ್ವಲ್ಪ ಚಕ್ಕೆ, ಲವಂಗ ಇದನ್ನು ಕೂಡ ಹಾಕ್ತೀನಿ. ಸೊ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಬದನೆಕಾಯನ್ನು ಹಚ್ಚಿ ನಾನು ಬರೀ ನೀರೊಳಗಡೆ ಹಾಕಲ್ಲ, ನೀರೊಳಗಡೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಆ ನೀರೊಳಗಡೆ ನಾನು ಬದನೆಕಾಯನ್ನು ಹಾಕಿ, ಯಾಕೆ ಅಂದರೆ ಆವಾಗ ಬದನೆಕಾಯಿ ಕಪ್ಪಾಗಲ್ಲ, ಅದು ಬಣ್ಣ ಬೇಗ ಕಪ್ಪಾಗಿಬಿಡುತ್ತಲ್ಲ. ಬೇಯಬೇಕಾದ್ರೂ ಅಷ್ಟೇ, ಮತ್ತು ಹಚ್ಚಿಟ್ಟು ಸ್ವಲ್ಪ ಹೊತ್ತಾದರೂ ಕೂಡ ಅದು ಕಪ್ಪಾಗಲ್ಲ ಅನ್ನೋ ಉದ್ದೇಶದಿಂದ. ಮಸಾಲೆಯನ್ನು ಕೂಡ ಅಷ್ಟೇ ನಾನು ತುಂಬ ಸಾಫ್ಟಾಗಿ ಅಥವಾ ತುಂಬ ನುಣ್ಣಗೆ ರುಬ್ಕೊಳ್ಳಲ್ಲ,
ತುಂಬ ತರಿತರಿಯಾಗೂ ಇರಬಾರ್ದು, ಮೀಡಿಯಮ್ಮಾಗಿ ಅದನ್ನು ರುಬ್ಕೋಬೇಕು. ಈಗ ನಾನು ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೋತಿದ್ದೀವಿ. ನಾನು ಎಣ್ಣೆನ ಗಾಣದಲ್ಲಿ ತೊಗೊಬರ್ತಾರೆ ನಮ್ಮ ಮನೆಯವರು. ಈ ಶಿರಾ ಹೋಗೋ ರೋಡಲ್ಲಿ ಒಂದು ಎತ್ತಿನ ಗಾಣದ ಎಣ್ಣೆ ಸಿಗುತ್ತೆ, ಅಲ್ಲಿ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲನೂ ಕೂಡ ಸಿಗುತ್ತೆ. ಸೊ ಆ ಎಣ್ಣೆಯನ್ನು ತೊಗೊಂಬರ್ತೀವಿ ನಾವು. ಆ ಎಣ್ಣೆಯನ್ನು ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಕೂಡ ಹಾಕಿದೆ, ಇಂಗನ್ನು ಕೂಡ ಹಾಕಿದೆ. ಅದು ಸ್ವಲ್ಪ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ವಿಡಿಯೋ ಕ್ಲಿಪ್ಪು. ಈ ಸಾಸಿವೆ ಚಟಪಟ ಅಂದಿದ ತಕ್ಷಣ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಈಗ ಬಾಡಿಸ್ತಾ ಇದ್ದೀನಿ. ಅದು ಸ್ವಲ್ಪ ಕೆಂಪಗಾಗೋಷ್ಟರಲ್ಲಿ ಈಗ ನಾನು ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಮಸಾಲೆಯನ್ನು ಫಿಲ್ ಮಾಡಿ ಇಟ್ಕೊತೀನಿ. ಎಲ್ಲ ಬದನೆಕಾಯಿಗೂ ಫಿಲ್ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ಒಳಗಡೆ ಆ ಬದನೆಕಾಯಿನ ನಾನು ಇಡ್ತೀನಿ. ಆ ಬದನೆಕಾಯಿ ಏನಂದರೆ ತುಂಬಾ ಸಾಫ್ಟಾಗಿ ಬೇಯಬೇಕು. ಸಾಫ್ಟಾಗಿ ಬೇಯಲಿಲ್ಲ ಅಂದರೆ ಅದೊಂದು ಸ್ವಲ್ಪ ಕಹಿ ಅಂಶ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ತುಂಬಾ ಸಾಫ್ಟಾಗಿ ಬೇಯಿಸ್ಕೊತೀನಿ. ಮತ್ತು ಸ್ಟಾರ್ಟಿಂಗೇ ನೀರು ಹಾಕ್ಬಿಟ್ರೆ ಅದು ಬೇಯೋದಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಇಟ್ಟು ಅದ್ರ ಸ್ಟೀಮಲ್ಲೇ ಫಸ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಅದನ್ನು ಬೇಯಿಸ್ತಾ ಇದ್ದೀನಿ. ಈಗ ಎಣ್ಣೆ ಬದನೆಕಾಯಿದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಉಳಿದಿರೋ ಮಸಾಲೆನ ಹಾಕ್ತೀನಿ. ಈಗ ನಾನು ರೊಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ತಾಮ್ರದ ತಪ್ಪಲೆನ ಬಳಸ್ತಿದ್ದೀನಿ. ತಾಮ್ರದ ತಪ್ಪಲೆನಲ್ಲಿ ನಾನು ಮುದ್ದೆ ಮಾಡೋದಕ್ಕೆ ಈ ತಪ್ಪಲೆನ ಬಳಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹೆಲ್ದಿ, ಹಳೆ ಕಾಲದಲ್ಲೆಲ್ಲ ಬಳಸ್ತಾ ಇದ್ದಾರಲ್ಲ, ಅದು ಏನೋ ಒಂದು ಖುಷಿ ಅಂತ ಹೇಳಿಬಿಟ್ಟು ಈ ತಾಮ್ರದ ತಪ್ಪಲೆ ನಾನು ಇಲ್ಲೇ ಒಂದು ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ. ಮುದ್ದೆ ಮಾಡೋದಕ್ಕಂತೂ ಮಾಡಿಸಿದ್ದು ಪಾತ್ರೆ. ನಾನು ಈ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಜೊತೆಗೆ ತುಪ್ಪ ಹಾಕಿದ್ದೀನಿ. ಯಾಕೆಂದರೆ ಆ ಹಿಟ್ಟು ತುಂಬ ಸಾಫ್ಟಾಗಿ ಅದು ಬೇಯಬೇಕು. ಆ ನೀರು ಚೆನ್ನಾಗಿ ಮಳ್ಳಿಸ್ಬೇಕು. ನೀರು ಮಳ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೋತೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರ ಮೇಲೆ ನೀವು ಹಿಟ್ಟನ್ನು ಹಾಕ್ಕೋಬೋದು. ಅದ್ರ ಜೊತೆಗೆ ನಾನೊಂದು ಅರ್ಧ ಇಲ್ಲ 3/4 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತೀನಿ. ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ. ಯಾಕೆಂದರೆ ಬರೀ ಅಕ್ಕಿ ಹಿಟ್ಟಾದರೆ ಒಂದೊಂದು ಸಲ ಅದು ಪುಡಿ ಆಗೋ ಥರ ಅಥವಾ ಉಜ್ಜಬೇಕಾದ್ರೆ ಎಲ್ಲ ಹಿಂಗೆ ಕ್ರ್ಯಾಕ್ ಆಗೋ ಥರ ಆಗುತ್ತೆ. ಅದು ಆಗದೆ ಸಾಫ್ಟಾಗಿ ನೀಟಾಗಿ ಬರಲಿ ಅನ್ನೋ ಉದ್ದೇಶದಿಂದ ಒಂದು ಬೈಂಡಿಂಗ್ ಕೋಟಿಂಗ್ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಗೋಧಿ ಹಿಟ್ಟನ್ನು ಸ್ವಲ್ಪ ಬಳಸ್ತಿದ್ದೀನಿ. ಮತ್ತು ಮುದ್ದೆ ಮಾಡುವಂಥ ಕೋಲು ಇದು ನಮ್ಮ ತಾತ ಮಾಡಿಕೊಟ್ಟಿದ್ದು ನನಗೆ. ಈ ಕೋಲನ್ನು ಸೆಂಟ್ರಲ್ಲಿ ಇಟ್ಟು ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಒಂದು ನೀರಲ್ಲಿ ಹಿಟ್ಟು ಚೆನ್ನಾಗಿ ಬೆಂದ ಮೇಲೆ ನಾನು ಈ ಕೋಲಿಂದ ಏನು ಮಾಡ್ತೀನಿ, ಹಿಟ್ಟನ್ನು ಚೆನ್ನಾಗಿ ತೊಳಸ್ಕೊಳ್ತೀನಿ. ಚೆನ್ನಾಗಿ ತೊಳಸ್ಕೋಬೇಕು. ಮುದ್ದೆ ಯಾವ ರೀತಿ ಮಾಡ್ತೀವಿ ನಾವು ರಾಗಿ ಮುದ್ದೆ, ಅದೇ ಥರನೇ ಅಕ್ಕಿ ಹಿಟ್ಟು 3 ಕಪ್ ಆದರೆ ಗೋಧಿ ಹಿಟ್ಟು ಒಂದು ಅರ್ಧ-ಮುಕ್ಕಾಲು ಕಪ್ ಅಷ್ಟೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನು ಚೆನ್ನಾಗಿ ತೊಳಸ್ಕೋಬೇಕು. ತೊಳಸ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನೆಲ್ಲನೂ ಕೂಡ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊತಿದ್ದೀನಿ. ಹಿಟ್ಟು ಎಲ್ಲ ಚೆನ್ನಾಗಿ ಸ್ವಲ್ಪ ತಣ್ಣಗಾಗಬೇಕು. ಯಾಕೆಂದರೆ ಅದನ್ನೀಗ ನಾನು ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಚಪಾತಿ ಥರ ಬೇಕಾದರೂ ನಾವು ಲಟ್ಟಿಸ್ಕೋಬೋದು, ಇಲ್ಲ ರೊಟ್ಟಿ ಥರ ಬೇಕಾದರೂ ನಾವು ಅದನ್ನು ತೊಟ್ಕೋಬೋದು. ಸೊ ಅದು ಸ್ವಲ್ಪ ಬಿಸಿ ಇರಬೇಕು. ಆದರೆ ಜಾಸ್ತಿ ಬಿಸಿ ಇರೋದನ್ನು ಮುಟ್ಟಕ್ಕೆ ಹೋಗ್ಬಿಡಿ, ಕೈ ಸುಟ್ಟು ಹೋಗ್ಬಿಡುತ್ತೆ. ಸ್ವಲ್ಪ ಹಿಟ್ಟನ್ನು ಕೈಗೆ ಹತ್ಕೊಂಡು ಅಥವಾ ಸ್ವಲ್ಪ ಎಣ್ಣೆಯನ್ನು ಹತ್ಕೊಂಡು ಈ ಥರ ನಾದಿದ್ರೆ ನೋಡಿ ಕೈಗೆ ಒಂದು ಸ್ವಲ್ಪ ಕೂಡ ಹಿಟ್ಟು ಅಂಟಲ್ಲ. ಸೊ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಷ್ಟು ಕೂಡ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಂಡು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಮುಚ್ಚಿಟ್ಕೊತೀನಿ. ಯಾಕೆಂದರೆ ಅದು ತಣ್ಣಗೆ ಹಾಕಿಬಿಟ್ರೆ ಒಸೆಯೋದಕ್ಕೆ ಸ್ವಲ್ಪ ಡ್ರೈ ಅನಿಸ್ಬಿಡುತ್ತೆ ಹಿಟ್ಟು. ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ನೀಟಾಗಿ ನಾವು ಒಸ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಂಡೆ. ಈ ಕಡೆ ನೋಡಿ ನನ್ನ ಎಣ್ಗಾಯಿ ರೆಡಿ ಆಗಿಬಿಟ್ಟಿದೆ. ಫುಲ್ಲು ನೀಟಾಗಿ ಸಾಫ್ಟಾಗಿ ಬೆಂದಿತ್ತು. ಮತ್ತು ಆ ಮಿಕ್ಸಿ ಜಾರ್ ತೊಳೆದಿರೋ ನೀರು ಎಲ್ಲನೂ ಕೂಡ ಹಾಕಿದ್ದೆ, ಅದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡ್ರು ಮಾಡಿ ಅದನ್ನು ಲಾಸ್ಟಲ್ಲಿ ಈಗ ಸೇರಿಸ್ಬಿಟ್ಟು ಒಂದೇ 1 ಮಿನಿಟ್ ಅದನ್ನು ಮತ್ತೆ ಕುಕ್ ಆಗೋಕ್ಕೆ ಬಿಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿ ಆಗಿತ್ತು ಕೂಡ ಅದು. ಈಗ ನಾನು ರೊಟ್ಟಿನ ಲಟ್ಟಿಸ್ಕೊತೀನಿ. ಸೊ ಏನು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಚಪಾತಿ ಹೊಸೆಯೋ ಶೀಟು ಏನಂತೀರ, ಇದ್ರದ್ದು ಹೆಸರು ಗೊತ್ತಿಲ್ಲ. ಬಟ್ ಇದು ನನ್ನ ಕಸಿನ್ ಸಿಸ್ಟರ್ ದಿವ್ಯ ಅವ್ರು ನನಗೆ ಕೊಟ್ಟಿದ್ದು. ತುಂಬಾ ಯೂಸ್ಫುಲ್ ಆಗ್ತಿದೆ. ಕೆಲವರು ಈ ಥರ ಚಪಾತಿನ ಹಿಟ್ಟನ್ನು ಎಲ್ಲನೂ ಕೂಡ
ಈ ಕೌಂಟ್ರ್ ಟಾಪ್ ಮೇಲೆ ಅಥವಾ ಈ ಬಂಡೆ ಮೇಲೇ ಡೈರೆಕ್ಟಾಗಿ ಹಾಕ್ಕೊಂಡು ನಾದ್ತಾರೆ, ಅದ್ರ ಮೇಲೇ ಹೊಸಿತಾರೆ. ಅದು ಎಷ್ಟೇ ಕ್ಲೀನಾಗಿದ್ದರೂ ನನಗೆ ಯಾಕೋ ಅದು ಇಷ್ಟನೇ ಆಗಲ್ಲ. ಅದ್ರ ಮೇಲೆ ಹೊಸಿಬೇಕು ಅಥವಾ ಎಷ್ಟೇ ನೀಟಾಗಿ ಒರೆಸಿದ್ರೂ ಕೂಡ ಅದ್ರ ಕೆಳಗಡೆ ಏನಾದರೂ ಒಂದು ಪೇಪರ್ ಆದರೂ ಹಾಕ್ಕೊಂಡೇ ಹೊಸಿತೀನಿ ನಾನು. ಸೊ ಇದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದು ಆ ಕಡೆ ಈ ಕಡೆ ಶೇಕ್ ಆಗಲ್ಲ, ಬಂಡೆ ಕಚ್ಕೊಂಡ್ಬಿಡುತ್ತೆ. ಆಮೇಲೆ ನಾವು ಹೊಸಿಯೋದಕ್ಕೆ ಈಸಿಯಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಥರನೇ ಅದನ್ನು ಹೊಸಿಯೋದಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದು ಅಷ್ಟು ಚೆನ್ನಾಗಿದೆ. ತುಂಬ ತೆಳುವಾಗಿ ಬೇಕಾದ್ರೂ ನಾವು ಎಷ್ಟು ತೆಳು ಬೇಕಾದರೂ ಕೂಡ ನಾವು ಅದನ್ನು ಹೊಸ್ಕೋಬೋದು. ತುಂಬ ಚೆನ್ನಾಗಿ ಬಂತು ರೊಟ್ಟಿನೂ ಕೂಡ. ಆಮೇಲೆ ತಿನ್ನೋದಕ್ಕೂ ಅಷ್ಟೇ, ಈ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಏಜ್ ಆಗಿರೋರಿಗೆ, ಅಲ್ಲಿಲ್ಲದೆ ಇರೋರಿಗೆ ಎಲ್ಲರೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ರೊಟ್ಟಿ ಅಥವಾ ಚಪಾತಿಗಳಾದರೆ ತಣ್ಣಗಾದಮೇಲೆ ಅಥವಾ ಬೆಳಗ್ಗೆ ಮಾಡಿದ ಸಂಜೆ ತಿನ್ನೋದಕ್ಕಾಗಲೇ ಸ್ವಲ್ಪ ಸೇದ್ಕೊಂಡಿರೋ ಥರ ಫೀಲ್ ಕೊಡ್ತಾ ಇರುತ್ತೆ. ಆದರೆ ಈ ರೊಟ್ಟಿ ಮಾತ್ರ ಹಂಗೆ ಕೊಡೋದಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ, ಇದು ಬೆಳಗ್ಗೆ ಮಾಡಿ ಸಂಜೆ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಒಂದು ಸ್ವಲ್ಪ ಕೂಡ ಗಟ್ಟಿ ಅನಿಸೋದೇ ಇಲ್ಲ. ನಾನೀಗ ಫಸ್ಟು ಅವ್ನು ತಿಂಡಿ ಹಾಕ್ಕೊಟ್ಬೇಡೋಣ ಅಂಥೇಳಿ ಹಾಕ್ಕೊಡ್ತಾ ಇದ್ದೀನಿ. ಎಣ್ಣೆ ಬದನೆಕಾಯಿ ಜೊತೆಗೆ ಗಟ್ಟಿ ಮೊಸರು ಕೂಡ, ಮೊಸರು ನಾನೇ ಹೆಪ್ಪಾಕಿದ್ದು, ತುಂಬ ಚೆನ್ನಾಗಾಗಿತ್ತು. ಸೊ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ದ ಅವನು. ನಿಜಕ್ಕೂ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ತಿಂಡಿನ ಮುಗಿಸ್ಕೊಂಡು, ತಿಂಡಿ ತಿಂದಮೇಲೆ ಅಥವಾ ಊಟ ಮಾಡಿದ್ಮೇಲೆ ನಾನು ಒಂದು 100 ಸ್ಟೆಪ್ಸ್ ಆದ್ರೂ ವಾಕ್ ಮಾಡ್ತೀನಿ. ಸೊ ವಾಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವಾಕ್ ಮಾಡೋ ಬದಲು ಏನನ್ನಾದರೂ ಒಂದು ಕೆಲಸ ಮಾಡಿಬಿಡೋಣ, ಹೆಂಗೂ ಸಂಡೇ ಅಲ್ವಾ, ಯಾವುದಾದ್ರೂ ಒಂದು ಪಾರ್ಟ್ ಕ್ಲೀನ್ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಮೇಲ್ಗಡೆ ಬಂದೆ. ನಾನು ಇಲ್ಲಿ ಒಂದು ಪುಟ್ಟ ಲೈಬ್ರರಿ ಥರ ಮಾಡ್ಕೊಂಡಿದ್ದೀನಿ. ಪುಸ್ತಕನ ಓದೋದು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಇಲ್ಲಿ ಒಂದು ಪುಟ್ಟ ಲೈಬ್ರರಿ ಸೆಟಪ್ಪನ್ನು ನಾನೇ ಮಾಡ್ಕೊಂಡಿದ್ದೀನಿ. ಆ ಕಾರ್ನರಲ್ಲಿ ಸ್ಪೇಸ್ ಇತ್ತು, ಅಲ್ಲಿ ಏನೂ ಕೂಡ ಬಳಸ್ತಾ ಇರಲಿಲ್ಲ ನಾವು ಆ ಸ್ಪೇಸು. ಅದಕ್ಕೆ ಅದು ಯಾಕೆ ವೇಸ್ಟ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬಂದೆ, ಅಲ್ಲಿ ಸ್ವಲ್ಪ ಧೂಳು ಅನ್ನಿಸ್ತು. ಅದಕ್ಕೆ ಇದನ್ನೇ ಕ್ಲೀನ್ ಮಾಡಿಬಿಡೋಣ, ಬೇಗನೂ ಆಗುತ್ತೆ, ಕ್ಲೀನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬುಕ್ಸನ್ನೆಲ್ಲನೂ ಕೂಡ ತೆಗೆದಿಡ್ತಿದ್ದೀನಿ. ಇನ್ನೂ ತುಂಬಾ ಹೆಚ್ಚು ಬುಕ್ಸ್ ಇದೆ ನನ್ನ ಹತ್ರ, ಬಟ್ ಅಲ್ಲಿ ಇಡೋದಕ್ಕೆ ಜಾಗ ಸಾಕಾಗಲ್ಲ ಅನ್ನೋ ಉದ್ದೇಶದಿಂದ ಕೆಲವೊಂದು ಬುಕ್ಸನ್ನೆಲ್ಲ ಎತ್ತಿಟ್ಟಿದ್ದೀನಿ. ಈಗ ನಾನು ಯಾವ ಪುಸ್ತಕನ ಓದಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಮಾತ್ರ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಮತ್ತು ರೆಗ್ಯುಲರಾಗಿ ಬಳಸೋವಂಥ ಏನಾದ್ರು ನೋಟ್ಬುಕ್ಸ್ ಅವು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ರೇರಾಗಿ ಬಳಸೋದನ್ನೆಲ್ಲನೂ ಕೂಡ ಎತ್ತಿಟ್ಟಿದ್ದೀನಿ. ಸೊ ಇಲ್ಲಿ ಇನ್ನೂ ದೊಡ್ಡದಾಗಿ ಏನಾದರೂ ಒಂದು ಲೈಬ್ರರಿ ಶೆಲ್ಫ್ ಥರ ಮಾಡಿಸ್ಕೋಬೇಕು ಅನ್ನೋ ಆಸೆ ಇದೆ. ಸೊ ಇಂಟೀರಿಯರ್ ಇನ್ನೂ ಕೂಡ ತುಂಬ ಪೆಂಡಿಂಗ್ ಇದೆ, ಮನೆ ಕೆಲಸ, ಅದನ್ನು ಮಾಡಿಸ್ಕೋಬೇಕು. ನೋಡ್ತಾ ಇದ್ದೀರಾ ನಾನು ಯಾವೆಲ್ಲ ಬುಕ್ಸನ್ನು ಇಟ್ಕೊಂಡಿದ್ದೀನಿ, ಈಗ ಸದ್ಯಕ್ಕೆ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ, ನಿಜಕ್ಕೂ ಅವ್ರದ್ದು ಬಾಲ್ಯ ಜೀವನ ಪುಸ್ತಕ ಓದಿ ತುಂಬಾ ಚೆನ್ನಾಗಿದೆ. ಎಷ್ಟು ಸಾಧಕನ ಬದುಕು. ಮತ್ತು ಇದು ನೋಡಿ, ಹೇಳಿ ಹೋಗೋ ಕಾರಣ. ನೋಡಿ, ಹೇಳಿ ಹೋಗೋ ಕಾರಣ ಅಂದಿದ ತಕ್ಷಣ ನನಗೊಂದು ವಿಷಯ ನೆನಪಾಯಿತು. ನಾವೆಲ್ಲರೂ ಕೂಡ ಸ್ನೇಹಿತರುಗಳು ಒಂದಷ್ಟು ಜನ ಸೇರಿಕೊಂಡು ಒಂದು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಏನಪ್ಪ, ಪುಸ್ತಕಗಳೊಂದಿಗೆ ನಮ್ಮ ಪಯಣ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಪ್ರತಿ ತಿಂಗಳು ಒಂದು ಪುಸ್ತಕವನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಎಲ್ಲರೂ ಕೂಡ ಅದೇ ಪುಸ್ತಕವನ್ನು ಓದ್ತೀವಿ. ಮತ್ತು ಆ ತಿಂಗಳ ಕೊನೆಯಲ್ಲಿ ಎಲ್ಲರೂ ಕೂಡ ಒಂದು ಗೂಗಲ್ ಮೀಟನ್ನು ಕರಿತೀವಿ. ಆ ಗೂಗಲ್ ಮೀಟಲ್ಲಿ ಆ ಪುಸ್ತಕದ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡ್ತೀವಿ. ಹೆಂಗಿರುತ್ತೆ ಅಂದರೆ, ಆ ಪುಸ್ತಕ ಓದದೇ ಇರೋರು ಕೂಡ ನಮ್ಮ ಈ ವಿಶ್ಲೇಷಣೆ ಟೈಮಲ್ಲಿ ಜಾಯ್ನ್ ಆದರೆ ಇಡೀ ಪುಸ್ತಕನ ಕಣ್ಣಿಗೆ ಕಟ್ಕೊಡೋ ರೀತಿಯಲ್ಲಿ ಪ್ರತಿಯೊಬ್ಬ ಸ್ನೇಹಿತರು ಕೂಡ ಅದರ ವಿಶ್ಲೇಷಣೆ ಮಾಡ್ತಾರೆ. ಅದರಲ್ಲಿ ಬರುವಂಥ ಪಾತ್ರಗಳಾಗಿರ್ಬೋದು, ಕಾದಂಬರಿ ರಚನಾಕಾರರ ಬಗ್ಗೆ ಆಗಿರ್ಬೋದು, ಆ ಪುಸ್ತಕದಲ್ಲಿ ಬರುವಂತಹ ವಿಷಯಗಳನ್ನು ಅವರು ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ವಿಶ್ಲೇಷಣೆ ನಡೆಯುತ್ತೆ. ನನಗಂತೂ ತುಂಬ ಇಷ್ಟ. ಕೆಲವೊಂದು ಸಲ ನಂಗೆ ಏನಾದ್ರು ಪುಸ್ತಕ ಓದೋಕ್ಕಾಗಿಲ್ಲ ಅಂದರೂ ಆ ವಿಶ್ಲೇಷಣೆಯಿಂದ ಇಡೀ ಪುಸ್ತಕನ ನಾನು ಓದಷ್ಟೇ ಫೀಲನ್ನು ಕೊಡುತ್ತೆ ನನಗೆ ಅಲ್ಲಿ. ನೋಡಿ, ಈ ತಿಂಗಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವಂಥ ಪುಸ್ತಕ ಹೇಳಿ ಹೋಗೋ ಕಾರಣ ಅಂತೇಳ್ಬಿಟ್ಟು ರವಿ ಬೆಳಗೆರೆ ಅವ್ರದ್ದು. ಸೊ ಅರ್ಧ ಪುಸ್ತಕನ ಓದಿದ್ದೆ ನಾನು. ಹೇಗೂ ಟೈಮ್ ಇತ್ತಲ್ಲ, ಅದಕ್ಕೆ ಇನ್ನೊಂದಷ್ಟು ಪುಟಗಳನ್ನು ಓದೋಣ ಅಂತಲೇ ಕೂತ್ಕೊಂಡೆ, ಓದಿದೆ ಕೂಡ. ತುಂಬಾ ಚೆನ್ನಾಗಿದೆ ಈ ಪುಸ್ತಕ. ಈಗಿನ ಯುವ ಜನರು ಈ ಪುಸ್ತಕನ ಓದಬೇಕು, ಖಂಡಿತ ಇಷ್ಟ ಆಗುತ್ತೆ. ಆಮೇಲೆ ಮತ್ತೆ ಕೆಳಗಡೆ ಬಂದರೆ ನನ್ನ ಮಗ ಮತ್ತೆ ಅವನಿಗೆ ಮಾವಿನಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾರೋ ಮಾವಿನಕಾಯಿ ಕೊಟ್ಟಿದ್ದಾರೆ, ಅದು ಎಳೆದು, ಇನ್ನೂ ಈಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ, ಇನ್ನೂ ಚಿಕ್ಕದು ಅದು. ಅದನ್ನು ಏನಾದರೂ ಮಾಡಿಕೊಡಮ್ಮ ಅಂತ ಅಂದ. ಸೊ ಅದಕ್ಕೆ ಮಾವಿನಕಾಯಿನ ತುರಿದ್ಬಿಟ್ಟು ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರು
ಸ್ವಲ್ಪ ಪುಡಿ ಬೆಲ್ಲ, ಆರ್ಗ್ಯಾನಿಕ್ ಪುಡಿ ಬೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ನಾನು ಅದನ್ನು ಮುಚ್ಚಿಟ್ಟಿದ್ದೆ. ಸೂಪರಾಗಿತ್ತು ಟೇಸ್ಟು. ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಎಳೆಕಾಯಿ ಅಲ್ವಾ, ಅದು ಈಚು ಮಿಡಿ ಅಂತಾರೆ, ಮಿಡಿ ಮಾವಿನಕಾಯಿ ಅಂತಾರಲ್ಲ ಆ ಥರ ಒಂದು ಹೊಸ ಮೊದಲನೇ ಸೀಸನಲ್ಲಿ ಮೊದಲನೇ ಫ್ರೂಟ್ ಅಲ್ವಾ, ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ. ಸಕ್ಕರೆ ಕೂಡ ಹಾಕ್ಬೋದು, ಬಟ್ ನಾನು ಸಕ್ಕರೆ ಬಳಸೋದು ತುಂಬಾ ಕಡಿಮೆ, ಅದಕ್ಕೋಸ್ಕರ ನಾನಿಲ್ಲಿ ಪುಡಿ ಬೆಲ್ಲನ ಹಾಕಿಟ್ಟಿದ್ದೆ. ಚೆನ್ನಾಗಿತ್ತು ಟೇಸ್ಟು. ಮಗ ಫುಲ್ ಖಾಲಿ ಮಾಡ್ದೆ. ನಾನೊಂದು ಒಂದೇ ಒಂದು ಸ್ಪೂನಷ್ಟು ಟೇಸ್ಟ್ ಮಾಡಿದ್ದೆ ಅಷ್ಟೇ, ಅವನೇ ಫುಲ್ಲು ಖಾಲಿ ಮಾಡ್ದೆ. ಸೊ ಇವತ್ತಿನ ಇಲ್ಲಿಗೆ ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ನನಗೆ ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಲೈಕ್ಸು ಮತ್ತು ಸಬ್ಸ್ಕ್ರೈಬೇ ನನಗೆ ಮೋಟಿವೇಶನ್. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.